ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಯೋಧ್ಯೆ ರಾಮ ಮಂದಿರ ಹುಂಡಿ ಕನ್ನಕ್ಕೆ ಕರ್ನಾಟಕದ ನಂಟು. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಪಿತೂರಿಯಲ್ಲಿ ಕರ್ನಾಟಕದ ಭೂಗತ ಜನರು ಭಾಗಿಯಾಗಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ. ನೇರವಾಗಿ ಯಾರ ಹೆಸರನ್ನು ಉಲ್ಲೇಖ ಮಾಡಿಲ್ಲ, ಆದ್ರೆ ಕರ್ನಾಟಕದ ನಂಟಿದೆ ಅನ್ನುವಂತ ಆರೋಪ ಮಾಡಿದ್ದಾರೆ. ಪಿತೂರಿಯಲ್ಲಿ ಕರ್ನಾಟಕದ ಭೂಗತ ಜನರು ಭಾಗಿಯಾಗಿದ್ದಾರೆ. ಕರ್ನಾಟಕಕ್ಕೂ ಚಾಚಿದೆ ರಾಮ ಮಂದಿರ ಹುಂಡಿ ಕನ್ನ ಪ್ರಕರಣ. ಚುನಾವಣೆ ಪಿತೂರಿಗಳಲ್ಲಿ ಭಾಗಿಯಾದವರಿಂದಲೇ ಈ ಕೃತ್ಯ ಎಸಗಲಾಗಿದೆ. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಗಂಭೀರ ಆರೋಪ ಮಾಡಿರೋದು. ನೇರವಾಗಿ ಯಾರ ಹೆಸರನ್ನು ಉಲ್ಲೇಖಿಸಿಲ್ಲ. ಆಡಳಿತಾರೂಢ ಬಿಜೆಪಿ ದೇಶಕ್ಕಿಂತ ದೇಣಿಗೆಗೆ ಆದ್ಯತೆ ನೀಡುತ್ತಿದೆ. ಸಾರ್ವಜನಿಕರ ನಂಬಿಕೆಗೆ ಬಿಜೆಪಿ ದ್ರೋಹ ಮಾಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿರುವಂತ ಅಖಿಲೇಶ್ ಯಾದವ್ ಆಡಳಿತ ಮಂಡಳಿಯಲ್ಲಿದ್ದ ಮೂವರಿಗೆ ಅಯೋಧ್ಯೆ ತೊರೆಯೋದಕ್ಕೆ ಗಡುವು ಕೊಟ್ಟಿದ್ದಾರೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ಗೆ ಗಡುವು ಕೊಡಲಾಗಿದೆ. ಅಯೋಧ್ಯೆ ತೊರೆಯಲು 3 ದಿನಗಳ ಗಡುವು ನೀಡಿದಂತ ಫೈಜಾಬಾದ್ ವಕೀಲರ ಸಂಘ. ರಾಮ ಮಂದಿರದಲ್ಲಿ ಹುಂಡಿಗೆ ಕನ್ನ ಹಾಕಲಾಗಿದೆ ಅನ್ನುವಂತ ಆರೋಪ ಪ್ರಕರಣ ಯಾವಾಗ ಬೆಳಕಿಗೆ ಬಂತು, ಆಗ ರಾಮ ಭಕ್ತರೇನಿದ್ದಾರೆ ಅವರಿಗೆ ಮನಸ್ಸಿಗೆ ಘಾಸಿ ಆಯ್ತು, ನೋವುಂಟಾಯ್ತು. ಬಟ್ ಇದು ತನಿಖೆ ಪಾರದರ್ಶಕವಾಗಿ ಆಗ್ಬೇಕು ಅನ್ನುವಂತ ಆಗ್ರಹ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಸದ್ಯ ಈಗ ಅಖಿಲೇಶ್ ಯಾದವ್ ಅವರು ಕರ್ನಾಟಕದಲ್ಲಿರುವಂತ ಕೆಲ ಜನರು, ಭೂಗತ ಜನರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ದಾರೆ. ಅದ್ಯಾರೇ ಆಗಿರ್ಲಿ, ಕರ್ನಾಟಕದವರಾಗಿರ್ಲಿ, ಉತ್ತರ ಪ್ರದೇಶದವರಾಗಿರ್ಲಿ ಅಥವಾ ಮಧ್ಯಪ್ರದೇಶದವರಾಗಿರ್ಲಿ, ಯಾರೇ ಆಗಿದ್ರು ಕೂಡ ಹುಂಡಿಗೆ ಕನ್ನ ಹಾಕಿದ್ದಾರೆ. ದೇವರಿಗೆ ಕೊಟ್ಟಂತ ಓಲೆ, ಬಳೆ, ಚಿನ್ನದ ಗೆಜ್ಜೆ ಇರಬಹುದು, ಕಾಲ್ಕಡ್ಗ, ಚಿನ್ನದ ಬೆಳ್ಳಿ ಇಟ್ಟಿಗೆ ಇದೆಲ್ಲವನ್ನು ಕೂಡ ಕದ್ದಿದ್ದಾರೆ. ಅವ್ರ ವಿರುದ್ಧ ಇರುವಂತ ಆರೋಪಗಳಿಗೆ ಶಿಕ್ಷೆ ಆಗ್ಲೇಬೇಕು. ನೋಡೋಣ ಯಾರು ಅಪರಾಧಿಗಳು ಅಂತ.